ಶರಣ್ರಿ ಎಲ್ಲ ಮಸ್ತ್ ಮಂದಿಗೆ ತತ್ತಿ ಒಡೆದು ಹಾಕಿದ್ರ ಆಮ್ಲೆಟ್ ಆಗುವಂತ ಇಂಥ ಬಿಸಿಲ್ನಾಗ ಈ ಬಿಸಿಲ್ನು ಲೆಕ್ಕಿಸ್ದ ಹೊಂಟಾನ ಅಂತ ಯೋಚನೆ ಮಾಡಕಂತೀರನ. ಹಂಗಂದ್ರ ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರ ನಿಮ್ಗೆ ಗೊತ್ತಾಕತಿ. ಬರ್ರಿ, ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ಲ ನನ್ನ ಫಸ್ಟ್ ಮಿನಿ ಲಾಗ್ಗೆ ಸ್ವಾಗತ ಸುಸ್ವಾಗತ. ತಕ್ಕಂತ ಹೊಂಟಿದ್ ನನಗ ನಮ್ ದೋಸ್ತರು ಸಿಕ್ರು. ಹಂಗ ಗಾಡಿ ತಗೊಂಡು ಮುಂದೆ ಹೋಗ್ತಿದ್ದಂಗ ನಮಗ ನಮ್ ಹುಲಿ ಸಿಕ್ತ. ಇವ್ ನೋಡಿದ್ರ ನಮ್ ಗಾಡಿನ ಕಸ್ಕೊಂಡ. ಯಾಕಂದ್ರ ಗಾಡಿ ಅವಂದಾಗಿತ್ತು. ನಾವು ಆಗಿದ್ದಾಗ್ಲಿ ಅಂತಂದು ಬಡ ಬಡ ನಡ್ಕಂತ ಬಂದು ಈ ಗಾಡಿ ಹತ್ತಿದ್ವಿ. ಈಗ ಈ ಗಾಡಿಯಾಗ ಎಲ್ಲಿ ಹೊಂಟವಿ ಅಂತಂದು ಹೇಳ್ತಾನೆ. ಬರ್ರಿ, ನಾವೆಲ್ಲ ಸೇರಿ ಈ ಆಟೋ ಒಳಗೆ ಎಲ್ಲಿ ಹೊಂಟವಪ್ಪ ಅಂತಂದ್ರೆ ಕರೂರಿಗೆ. ನಾವು ರಾಣೆಬೆನ್ನೂರಿಂದ ಕರೂರಿಗೆ ಇವತ್ತು ಯಾಕೆ ಹೊಂಟಪ್ಪ ಅಂತಂದ್ರೆ ನಮ್ಮ NSS ವಿಲೇಜ್ ಕ್ಯಾಂಪಿಗೆ, ಅಂದ್ರೆ ವಿಶೇಷ ವಾರ್ಷಿಕ ಶಿಬಿರಕ್ಕೆ. ಇದ ನೋಡ್ರಿ ನಾವು ಒಂದು ವಾರದ ಮಟ್ಟ ಇರೋವಂಥ ಪ್ಲೇಸ್. ಇದು ಯಾವ್ದಪ್ಪ ಅಂತಂದ್ರೆ ಕರೂರಿನ ಸರ್ಕಾರಿ ಶಾಲೆ. ಬರ್ರಿ ಒಳಗೆ ಹೋಗೋಣಂತ. ನಾವು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿ ಪಲಾವು ನಮ್ಗಾಗೆ ಕಾಯಕತ್ತಿತ್ತು. ಬಸು ಸೌಕಾರ್, ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ನಮಗೂ ಬರೋಬ್ಬರಿ ಹೊಟ್ಟೆ ಹಸ್ತಿತ್ತು. ಅದಕ್ಕಂತಂದು ನಾವು ನಮ್ಮ ದೋಸ್ತರು ಶಿಸ್ತಗ ಪಲಾವ್ ಹಾಕೊಂಡು ಜಡದ್ವಿ. ಎಲ್ಲಾರು ಕೂಡಿ ಸಂಜೆ ನಡೆಯೋ ಪ್ರೋಗ್ರಾಮ್ಗೆ ಎಲ್ಲ ರೆಡಿ ಮಾಡಕ ನಿಂತೀವಿ. ಒಂದು ಮುತ್ತಿನ ಕಥೆಯ ಹೇಳಿತು ಈ ಅಪ್ಪು ಸರ್ಗೆ ಒಂದು ನಮಸ್ಕಾರ ಹಾಕಿ ಶಾಲೆಗೆ ಬಂದು ನಾವೆಲ್ಲ ಸೇರಿ ಬೋರ್ಡ್ ರೆಡಿ ಮಾಡಕ್ಕಂತ ನಿಂತ್ಕೊಂಡ್ವಿ. ಅಷ್ಟೊತ್ತಿಗೆ ಸಂಜೆ ಆತು. ಸಂಜೆ ಆಗೋ ಅಷ್ಟೊತ್ತಿಗೆ ನಮ್ಮ ಕೆಲಸನೂ ಮುಗ್ದಿತ್ತು. ಅಷ್ಟೊತ್ತರಾಗ ನಮ್ಮ ಸರ್ ನಮ್ನೆಲ್ಲ ಲೈನ್ ಮಾಡಿ ನಿಂದಿರಿಸಿ ನಮಗೆಲ್ಲ ಒಂದೊಂದು ಟೀಮ್ನ ಲೊಕೇಟ್ ಮಾಡಾಕತ್ತಿದ್ರು. ಆಗ್ಲೇ ಚಾನು ರೆಡಿ ಆಗಿತ್ತು. ಬಿಸಿ ಬಿಸಿ ಚಾನ ನಾವು ನಮ್ಮ ದೋಸ್ತರು ಶಿಸ್ತಗ ಕುಡಿದ್ವಿ. ಮಸ್ತಾಗ ಪ್ರೋಗ್ರಾಮ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಊಟಕ್ಕೆ ಹೋದ್ವಿ. ಶಿಸ್ತಗ ಪದ್ಧತಿ ಸೇರಿ ಊಟ ಮಾಡ್ಕೊಂಡು ನಾವೆಲ್ಲ ರೂಮ್ ಕಡೆ ಮಕ್ಕಳಕ್ಕೆ ಹೊಂಟ್ವಿ. ಹಂಗ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಾವು ಒಂದು ವಾರ ಕರೂರ್ನ ನಡೆಯಕಂತರು ಈ NSS ಕ್ಯಾಂಪ್ನಾಗ ಏನೇನು ಮಾಡ್ತೇವೆ ಅಂತ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ ಪಟ್ಟನ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕರ್ರಿ, ಒಂದು ಶೇರ್ ಕೊಡ್ರಿ, ಒಂದು ಲೈಕ್ ಮಾಡ್ರಿ. ಹಂಗೆ ನಿಮ್ಮ NSS ದೋಸ್ತರು ಯಾರು ಇದ್ರೆ ಅವ್ರಿಗೆ ಈ ವಿಡಿಯೋನ ಕಳಿಸ್ರಿ ಅಂತ ಹೇಳ್ತಾ ಸಿಗೋಣ ಮತ್ತು ನಾಳಿನ ಲಾಗ್ನಾಗ. ಅಲ್ಲಿವರೆಗೂ ಎಲ್ರಿಗೂ ಸಲಾಮ್.